ಸರ್, ವಿಷಯಗಳು, ಪ್ರಮುಖ ವಿಷಯಗಳು ಈ ಚುನಾವಣೆಯಲ್ಲಿ ಅಭಿವೃದ್ಧಿಗಳ ವಿಷಯಗಳು ಚರ್ಚೆ ಆಗಬೇಕಾಗಿತ್ತು. ಆದರೆ ಏನಾಗ್ತಿದೆ ಈ ಚುನಾವಣೆಯಲ್ಲಿ ಅಂತ ಅದನ್ನು ನಾವು ಪ್ರಜೆಗಳು ಯೋಚನೆ ಮಾಡಬೇಕು. ನೋಡಿ, ಇದೊಂದು ದೇಶಕ್ಕೆ ಒಂದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಇದ್ದೇವೆ. ನಾವು ಪ್ರತಿನಿಧಿಗಳನ್ನು ಯಾಕೆ ಆರಿಸ್ತೀವಿ? ಇವರು ಯಾವುದೋ ಒಬ್ಬ ಪ್ರಧಾನಮಂತ್ರಿ ಮಹಾಪ್ರಭುಗಳನ್ನ ಆರಿಸೋದಕ್ಕೋ ಅಥವಾ ಅಲ್ಲಿ ಯಾರನ್ನೋ ಒಬ್ಬರನ್ನು ಬಲಪಡಿಸೋದಕ್ಕೆ, ದಿಲ್ಲಿ ದರ್ಬಾರನ್ನು ಬೆಳೆಸೋಕ್ಕಲ್ಲ. ನಮ್ಮ ಪ್ರತಿನಿಧಿಗಳು ನಮ್ಮ ಸಮಸ್ಯೆಗಳನ್ನು ಮಾತಾಡಬೇಕು. ಸೊ ಈ ಥರ ಎಲೆಕ್ಷನ್ ಬಂದಾಗ ಇಲ್ಲಿಯವರೆಗಿದ್ದ ಪ್ರತಿನಿಧಿಗಳನ್ನ ನಾವು ಪ್ರಶ್ನೆ ಮಾಡಬೇಕು. ಇವಾಗ ಹುಬ್ಬಳ್ಳಿ, ಧಾರವಾಡ ಈ ಪ್ರಾಂತಗಳನ್ನೇ ತಗೊಳ್ಳಿ. ನಾವು ಡಿಸ್ಕಸ್ ಮಾಡ್ತಿದ್ದ ಹಾಗೆ ಧೂಳಿನ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ, ಮಹದಾಯಿ ಸಮಸ್ಯೆ ಇದೆ, ಸ್ಮಾರ್ಟ್ ಸಿಟಿಗಳು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಈ ಕಳೆದ 2 ದಶಕಗಳಲ್ಲಿ ಇವರೇ ತಾನೇ ಇರೋದು. ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಇನ್ನೊಂದಲ್ಲಿ ಭ್ರಷ್ಟಾಚಾರದ ಮಾತು ಯಾಕೆ ಬರ್ತಿದೆ? ಈಗ ಆಡೋ ಪಕ್ಷ ಇರ್ಬೋದು ಅಥವಾ ಪ್ರತಿಪಕ್ಷ ಇರ್ಬೋದು, ಇಬ್ಬರು ನಮ್ಮ ಲೋಕಲ್ ವಿಷಯ ಯಾಕೆ ಮಾತಾಡ್ತಾ ಇಲ್ಲ? ನಾವು ಮಾತಾಡಿದ್ರೆ ಅದಕ್ಕೆ ಹೇಳೋದು, ನೋಡಿ, ಬಲ ಅನ್ನೋದು ಕೆಳಗಿಂದ ಮೇಲೆ, ಮೇಲಿಂದ ಕೆಳಗಲ್ಲ. ಇವರು ಒಂದ್ಸಲ ಬರ್ತಾರೆ ಹೋಗ್ತಾರೆ. ಬಟ್ ಎಷ್ಟು ದಿನ ನಾವು ಮಂಗ ಹಾಕ್ಕೊಂಡೇ ಕೂತ್ಕೊಳ್ಳೋದು ಜನ? ನಾವು ಯಾಕೆ ಅವರನ್ನು ಪ್ರಶ್ನಿಸ್ತಾ ಇಲ್ಲ? ನೋಡಿಪ್ಪ, ನಿಮಗೆ ಕೊಟ್ಟಿದ್ವಿ, ಮತ್ತೀಗ ಬಂದು ಓಟ್ ಕೇಳ್ತಾ ಇದ್ದೀರಿ. ನೀವು ಏನು ಮಾತು ಕೊಟ್ಟಿದ್ರಿ? ಒಂದಷ್ಟು ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತೀನಿ ಅಂತ ಕೊಟ್ಟಿದ್ರಿ. ಕೋಟ್ಯಾಂತರ ರೂಪಾಯಿ ಅನುದಾನ ಕೊಟ್ಟಿರೋದು ಕಾಣಿಸ್ತಾ ಇದೆ. ಆದರೆ ನೀವು ಮಾಡ್ತಿರೋ ಕಾರ್ಯಕ್ರಮಗಳಿಂದ ಜನಕ್ಕೆ ಏನಾದ್ರು ಉಪಯೋಗ ಆಗಿದೆಯಾ ಅಥವಾ ಭ್ರಷ್ಟಾಚಾರ ನಡೀತಾ ಇದೆಯಾ? ನಾವು ಅದನ್ನು ಯೋಚನೆ ಮಾಡಬೇಕಲ್ವ. ನಮಗೆ ಕುಡಿಯೋ ನೀರು ಯಾಕೆ ಸಿಗ್ತಾ ಇಲ್ಲ? ತುಂಬ ಬೇಸಿಕ್ ಎಮ್ಯುನಿಟೀಸ್ ಅಲ್ವಾ ನಮಗೆ. ಕುಡಿಯೋ ನೀರಾಗಬೇಕು, ಸಮಾನ ಶಿಕ್ಷಣ ಆಗಬೇಕು, ದವಾಖಾನೆಗಳಾಗಬೇಕು. ಇದು ಇಷ್ಟು ದುಡ್ಡು ನಮ್ಮದಲ್ವೇ? ನಾವು ದುಡಿಬೇಕು, ಬೆವರು ಸುರಿಸಬೇಕು. ನಾವೊಂದು ಬೆಂಕಿಪಟ್ಟಣ ತೊಗೊಂಡು ಹೊರಗೆ ಒಂದು ಚಹಾ ಕುಡಿದ್ರೂ ಅದಕ್ಕೆ ಟ್ಯಾಕ್ಸ್ ಕಟ್ತಾನೆ ಇದ್ದೀವಿ. ಆ ಮೂಲಕ ನೀವು ಅದನ್ನು ಮಾಡೋದು ಬಿಟ್ಟು ಏನು ಮಾಡಕತ್ತೀರಿ? ಯಾವ ಮುಖ ತೊಗೊಂಡು ಇಲ್ಲಿಗೆ ಬರ್ತೀರಿ? ಇವಾಗ ಈ ರಾಜ್ಯದಿಂದ ಹೋದ ಸಲ ನಾವು 27 ಪ್ರತಿನಿಧಿಗಳನ್ನ ಮತ್ತೆ ಆರಿಸಿದ್ದೇವೆ. ನೀವು ಕೇಂದ್ರ ಸರ್ಕಾರ 27 ಜನ ಸದಸ್ಯರು ಏನಿದ್ದೀರಿ, ನೀವು ನಮಗೋಸ್ಕರ ಏನು ಮಾಡಿದಿರಿ ಇಡೀ ಕರ್ನಾಟಕಕ್ಕೆ? ಇಡೀ ಕರ್ನಾಟಕನ ಪಕ್ಕದಲ್ಲಿ ಬಿಡಿ, ನಮ್ಮ ನಿಯೋಜಕ ವರ್ಗಕ್ಕೆ ನಮ್ಮನ್ನು ಪ್ರತಿನಿಧಿಸುವ ನೀವು ಏನು ಮಾಡ್ತಾ ಇದ್ದೀರಿ? ಯಾಕಂದರೆ ನಾನು ಅಥವಾ ಜನ ಇರಲಿ ಯಾವ ಪಕ್ಷ ಅಲ್ಲ, ನಾವು ಭಾರತದವರು. ನಮ್ಮ ಹಣ, ನಮ್ಮ ಬೆವರಿನ ಹಣದಿಂದ ನೀವು ತಗೊಳ್ಳೋ ತೆರಿಗೆಯಿಂದ ನಮಗೆ ಏನು ಮಾಡಿದಿರಿ? ಮಾಡದಿದ್ದರೆ ನಿಮ್ಮನ್ನು ಇಳಿಸಲೇಬೇಕು. ಅದನ್ನು ಪ್ರತಿಪಕ್ಷಗಳನ್ನೂ ಕೇಳಬೇಕು. ನೀವು ಚುನಾವಣೆಗೆ ಬಂದಾಗ ನೀವು ಯಾವುದ್ಯಾವುದನ್ನು ಇಟ್ಕೊಂಡು ಹಿಂದೂ ಧರ್ಮ, ಮುಸಲ್ಮಾನರು, ಆ ಜಾತಿ ಈ ಜಾತಿ, ಮಂದಿರ ಮಸ್ಜಿದ್ದು ಇದು ಯಾಕೆ ಮಾಡಾಕೋತೀರಿ? ಅಥವಾ ಹೆಣಗಳ ಮೇಲೆ ರಾಜಕೀಯ ಯಾಕೆ ಮಾಡಾಕತ್ತೀರಿ? ಅಂದರೆ ನೀವು ಲೋಕಲ್ ಇಶ್ಯೂಗಳನ್ನು ನಾವು ಯೋಚನೆ ಮಾಡ್ದಂಗೆ ದಾರಿ ತಪ್ಪಿಸ್ತಿದ್ದೀರಲ್ಲ. ಅದು ಪ್ರತಿಪಕ್ಷ ಇರ್ಬೋದು, ಆಳೋ ಪಕ್ಷ ಇರ್ಬೋದು, ಇಬ್ಬರನ್ನು ನಾವು ಕೇಳಬೇಕಾಗಿರೋ ಪ್ರಶ್ನೆ, ನೀವು ನಮ್ಮ ಸಮಸ್ಯೆಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ನೀವು ಮಾತಾಡಿದ್ರೆ ನಿಮ್ಮನ್ನು ನಾವು ಆರಿಸೋಲ್ಲ. ಮುಂದೆ ಬರೋರು ಕೂಡ ಇದನ್ನು ಮಾಡಿದ್ರೆ, ಇದನ್ನೊಂದು ತಿಳ್ಕೋಬೇಕು, ಆಗಿದ್ದಾಗೋಗಿದೆ. ನಿರಂತರವಾದ ಹೋರಾಟ ಆಗ್ಬೇಕು ನಮಗೆ. ಈ ಎಲೆಕ್ಷನ್ ಮುಗಿದ ತಕ್ಷಣ 5 ವರ್ಷ ಅವರಂತೂ ಈ ಕಡೆ ತಲೆ ಹಾಕೋದಿಲ್ಲ, ಹಂಗೆ ಆಗೋದಿಲ್ಲ. ಅದು ಮುಂದೆ ಬರೋರ್ನೂ ಕೂಡ ನಾವು ಸಂಘಟನೆ ಮಾಡಿಕೊಂಡು ಪ್ರಶ್ನೆ ಮಾಡ್ತಾನೆ ಹೋಗಬೇಕು. ಅದಕ್ಕೆ ಮಾಧ್ಯಮಗಳಾದ ನಿಮ್ಮಂಥವರು, ನಮ್ಮಂಥವ್ರು, ಯಾವ ಪಕ್ಷಕ್ಕೂ ಸೇರದೇ ಇರೋರು, ಜನಪರವಾಗಿರೋರು ನಾವು ಯೋಚನೆ ಮಾಡಲೇಬೇಕು. ಯಾಕಂದರೆ ಇದು ಹಿಂಗೆ ನಡೀತಾ ಹೋಗ್ತದೆ. ಒಂದು ಅಸಹಾಯಕರಾಗಿ ನಮ್ಮ ದೇಶದಲ್ಲಿದ್ದು ಎಲೆಕ್ಷನ್ಗೊಂದು ಸಲ ಬಂದ ತಕ್ಷಣ ಓಟು ಹಬ್ಬ ಅಂತಿದ್ದೀವಿ. ಹಬ್ಬ ನಡೆಯಕತ್ತೈತಿನ್ನ? ಹಬ್ಬದ ದಿನ ಏನು ನಡೆಯಕತ್ತೈತಿ? ಇಲ್ಲಿ ಜನರ ಸಮಸ್ಯೆಗಳೇ ನಡೀತಾ ಇದೆ, ಸಮಸ್ಯೆ ನೋವುಗಳೇ ನಡೀತಿದೆ, ನಮ್ಮ ಕಣ್ಣೀರೇ ನಡೀತಾ ಇದೆ. ಕಾರ್ಮಿಕರಿಗೆ ನೋವು ನಡೀತಾ ಇದೆ, ರೈತರ ಸಮಸ್ಯೆ ನಡೀತಾ ಇದೆ, ಜನಸಾಮಾನ್ಯನ ನೀರಿನ ಸಮಸ್ಯೆ ಹಾಗೇ ಇದೆ, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಹಾಗೇ ಇದೆ, ರಸ್ತೆಗಳು ದುರ್ಗಮವಾಗಿದೆ, ಧೂಳಿಂದ ಬರುವ ಆರೋಗ್ಯದ ಸಮಸ್ಯೆಗಳು. ಇದ್ರ ಯಾವುದರ ಬಗ್ಗೆ ಕೂಡ ಒಂದು ವೈಜ್ಞಾನಿಕವಾಗಿ, ಒಂದು ವಿಚಾರವಂತವಾಗಿ ನೀವು ಸಮಸ್ಯೆ ಪರಿಹಾರ ಮಾಡ್ತಿದ್ರೆ ಹೇಗೆ ಅಲ್ವೇ? ಸೊ ಮಾಧ್ಯಮದ ಮೂಲಕ ನಾನು ಕೂಡ ನಿಮ್ಮ ಪರವಾಗಿ ನಿಂತ್ಕೊಂಡು, ನೋಡಿ, ನಾನಿಲ್ಲಿ ಲೋಕಲ್ ಅಲ್ಲದೆ ಇರ್ಬೋದು, ಆದರೆ ಇಲ್ಲಿಯ ಸಮಸ್ಯೆಗಳೇನಂತ ಗೊತ್ತಿದೆ ಅಲ್ವಾ? ಇದೇ ಸಮಸ್ಯೆ ಎಷ್ಟು ವರ್ಷದಿಂದ ನೋಡೋದು ನಾವು. ನಾನು ಸುಮಾರು ನಮ್ಮವ್ವ ಗದಗಿನಾಕಿ, ನಾನು ಬಾಲ್ಯದಲ್ಲಿ ಈ ಕಡೆ ಬರ್ತಿದ್ದೆ, ಆಗಾಗ ಹಬ್ಬಕ್ಕೆ ಬರ್ತಿದ್ದೆ. ನಮ್ಗೆ ಸುತ್ತೂರು ಹುಬ್ಬಳ್ಳಿಯಲ್ಲದಾರ, ಧಾರವಾಡದಲ್ಲದಾರ. ಆಗ್ಲಿಂದ ಈಗಿನ ತನಕ ಆ ಧೂಳಿನ ಸಮಸ್ಯೆ ಹೋಗೇ ಇಲ್ಲ, ನೀರಿನ ಸಮಸ್ಯೆ ಹೋಗೇ ಇಲ್ಲ, ಯಾವುದೇ ಅವಶಿಷ್ಟವಾದ ಏನೂ ನಡೆದೇ ಇಲ್ಲ. ಹೆಂಗದು? ಇಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು, ಇಲ್ಲ ಇನ್ನೊಬ್ಬರು, ರಾಜ್ಯದ ಮುಖ್ಯಮಂತ್ರಿಗಳು, ಯಾವುದೇ ಪಕ್ಷ ಇರಲಿ, ಆಗ ಮಾತ್ರ ಯಾಕೆ ಟೂರ್ ಹೊಡ್ಕೊಂಡು ಕುಂತಾರ? ನಾವ್ಯಾಕೆ ಸುಮ್ಮನದೀವಿ? ನಾವ್ಯಾಕೆ ಕೇಳ್ತಿಲ್ಲ? ಅವರು ಮಾತಾಡದಿದ್ರೆ ನಾವು ನಮ್ಮ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡೋದು.